ಫಸ್ಟ್ ಟೈಮ್ ನೋಡ್ತಾ ಇರೋದು ಹೆಂಗಿದೆ ಅಂತ. ಎಲ್ಲದನ್ನೂ ಸಿಗುತ್ತೆ, ಬಟ್ ಅದೇನೋ ಒಂಥರ ಮನೇಲಿ ಮಾಡಿದಾಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಹೊಸದಾಗಿ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಗೌತಮಿ, ನಾನು ಅಮೆರಿಕಾದಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ವೆಲ್ಕಮ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಸೊ ಫಸ್ಟ್ ಇವನ್ ಹಾಯ್ ಹೇಳ್ಬೇಕಂತೆ, ಅವನು ವೇಟ್ ಮಾಡ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಆಲ್? ಏನಕ್ಕೆ ನೀನು ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಪ್ಯಾಕೇಜ್ ಬಂದಿದ್ಯಾ? ಎಸ್ ಎಸ್, ಇಂಡಿಯಾದಿಂದ ಅಪ್ಪ ಅಮ್ಮ ಪ್ಯಾಕೇಜ್ ಕಳ್ಸಿದ್ರು, ಅದು ಇವತ್ತು ಬಂದಿದೆ. ಅದನ್ನ ಇವತ್ತು ಓಪನ್ ಮಾಡಬೇಕು, ಅದಕ್ಕೆ ನೋಡ್ಬೋದು ಇಷ್ಟೊಂದು ಖುಷಿಯಾಗಿದ್ದೀವಿ ನಾವು. ಅದನ್ನ ನಿಮ್ಮ ಮುಂದೆನೆ ಓಪನ್ ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆನೆ ಬಂತು ಪ್ಯಾಕೇಜ್. ಆಕ್ಚುಲಿ ತೋರಿಸ್ತೀನಿ ತಡಿ, ಹೊರಗಡೆನೆ ಇಟ್ಟಿದ್ದೀನಿ. ಇನ್ನು ಓಪನ್. ಎಸ್, ನೋಡಿ ಇಲ್ಲಿ ಪ್ಯಾಕೇಜ್ ಇದೆ, 2 ಬಾಕ್ಸ್ ಬಂದಿದೆ. ಅದನ್ನ ಫಸ್ಟ್ ಡಿಸ್ಇನ್ಫೆಕ್ಟೆಂಟ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ಅದ್ರೊಳಗಡೆ ಏನಿದೆ ಅಂತ ನೋಡೋಣ. ಓಕೆ, ಓಕೆ ಫ್ರೆಂಡ್ಸ್, ಎಲ್ಲ ಡಿಸ್ಇನ್ಫೆಕ್ಟೆಂಟ್ ಮಾಡಿದ್ದಾಯ್ತು. ಇದು ಪಾರ್ಸಲ್ ಬಂದ್ಬಿಟ್ಟು ಇದು 2 ಬಾಕ್ಸ್ ನಲ್ಲಿ ಬಂದಿದೆ. ಯಾವ ಕೊರಿಯರ್ ಸರ್ವಿಸ್ ಅಂತ ಕೇಳೋದಾದ್ರೆ ಗರುಡ ವೇಗ ಕೊರಿಯರ್ ಸರ್ವಿಸ್ ನಲ್ಲಿ ಕಳಿಸಿದ್ದಾರೆ. ಇದು ಬಿಟ್ರೆ DHL ಇದೆ, ಫೆಡೆಕ್ಸ್ ಇದೆ, ಇದು ಗರುಡ ವೇಗ, ಈ ತರ ಎಷ್ಟೊಂದು ಕೊರಿಯರ್ ಸರ್ವಿಸ್ ಆಪ್ಷನ್ಸ್ ಇದೆ. ಇದು ಆಕ್ಚುಲಿ ನಾನು ವೆರಿ ಫಸ್ಟ್ ಟೈಮ್ ಇಂಡಿಯಾದಿಂದ US ಗೆ ಪಾರ್ಸಲ್ ನ ತರಿಸ್ಕೊಂತಾ ಇರೋದು. ಯಾಕೆಂದ್ರೆ ಯೂಶಲಿ ನಾವು ಎಲ್ಲಾ ವರ್ಷನೂ ನಾವು ಹೋಗ್ತಾ ಇದ್ವಿ, ಇಲ್ಲ ಅತ್ತೆ ಮಾವ ಅಪ್ಪ ಅಮ್ಮ ಯಾರಾದ್ರೂ ಒಬ್ರು ಇಂಡಿಯಾದಿಂದ ಬರ್ತಾ ಇದ್ರು. ಸೊ ನಾವು 2013 ಅಲ್ಲಿ ಬಂದಿದ್ದಲ್ವ, 2014 ಅಲ್ಲಿ ಅತ್ತೆ ಮಾವ ಬಂದಿದ್ರು, 2015 ಅಲ್ಲಿ ನಾನು ಹೋಗಿದ್ದೆ, ಮತ್ತೆ 2015 ಅಲ್ಲಿ ಅಗೇನ್ ಅಪ್ಪ ಅಮ್ಮನೂ ಬಂದಿದ್ರು, 2016 ಅಲ್ಲಿ ಅಗೇನ್ ನಾವು ಹೋಗಿದ್ವಿ, 2017 ಇವಾನ್ ಹುಟ್ಟಿದ ವರ್ಷ ಅಲ್ವಾ ಅದು. ಸೊ ಅಮ್ಮ ಬಂದಿದ್ರು, ಅತ್ತೆ ಮಾವ ಬಂದಿದ್ರು, ನಾವು ಕೂಡ ಹೋಗಿದ್ವಿ. 2018 ಅಲ್ಲಿ ಮತ್ತೆ ಹೋಗಿದ್ವಿ, 2019 ಅಲ್ಲಿ ಅಗೇನ್ ಅತ್ತೆ ಮಾವ ಬಂದಿದ್ರು, ನಾವು ಕೂಡ ಹೋಗಿದ್ವಿ. 2020 ಒಂದೇ ವರ್ಷ ನಾವು ಹೋಗಿಲ್ಲ, ಅಲ್ಲಿಂದ ಇಂಡಿಯಾದಿಂದನೂ ಯಾರು ಕೂಡ ಬಂದಿಲ್ಲ. ಆದ್ರಿಂದ ಸ್ವಲ್ಪ ಪಾರ್ಸಲ್ ನ ತರಿಸ್ಕೊಂಡಿದೀನಿ. ಸೊ ಇದು ಏನೇನ್ ಪ್ರೈಸ್ ಆಗುತ್ತೆ, ಏನೇನ್ ಪ್ರೊಸೀಜರ್ ಇರುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನ ಫಸ್ಟ್ ಓಪನ್ ಮಾಡ್ಬಿಡೋಣ. ನನಗೆ ವೆಯ್ಟ್ ಮಾಡಕ್ ಆಗ್ತಿಲ್ಲ ಇದ್ರೊಳಗಡೆ ಏನೇನಿದೆ ಅಂತ ನೋಡೋದಕ್ಕೆ. ಆಕ್ಚುಲಿ ನಾನು ಸ್ವಲ್ಪ ಆನ್ಲೈನ್ ಅಲ್ಲೆಲ್ಲ ಆರ್ಡರ್ ಮಾಡಿದ್ದೆ, ಅದ್ರ ಜೊತೆ ಅಮ್ಮ ಇನ್ನೇನೇನ್ ಕಳ್ಸಿದಾರೆ ಗೊತ್ತಿಲ್ಲ, ನೋಡೋಣ, ಓಪನ್ ಮಾಡ್ಬಿಟ್ಟು ನೋಡೋಣ. ಸೊ ಎಲ್ಲಿಂದ ಓಪನ್ ಮಾಡೋದಿದು? ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಯಾಕಂದ್ರೆ ಅಷ್ಟು ದೂರದಿಂದ ಬರೋದಲ್ವಾ, ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕೇಜಿಂಗು. ಫಸ್ಟ್ ಇದು ಇನ್ವಾಯ್ಸ್ ಇಲ್ಲಿದೆ, ಇನ್ವಾಯ್ಸ್ ನ ತೆಗೆದ್ಬಿಡೋಣ. ಇದು ಚಿಕ್ಕದನ್ನ ಆಮೇಲೆ ಓಪನ್ ಮಾಡ್ತೀನಿ, ದೊಡ್ಡದು ಫಸ್ಟ್ ಓಪನ್ ಮಾಡ್ಬಿಡ್ತೀನಿ, ನೋಡೋಣ. ಇದು ಆಕ್ಚುಲಿ ಗರುಡ ವೇಗದಿಂದ ತರಿಸ್ಕೊಂಡಿರೋದು, ಬಟ್ ಇದು DHL ಅಂತ ಇದೇನೋ ಸ್ಟಿಕ್ಕರ್ ಹಾಕಿದ್ದಾರೆ, ಏನಕ್ಕೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಗರುಡ ವೇಗ ಇಂದ ತರಿಸ್ಕೊಂಡಿರೋದು. ಇದು ಬಂದ್ಬಿಟ್ಟು ಇನ್ವಾಯ್ಸ್ ಇದೆ ಇದರಲ್ಲಿ, ಅಂದ್ರೆ ಏನೇನಿದೆ ಇದ್ರ ಒಳಗಡೆ, ಅದು ಎಷ್ಟೆಷ್ಟು ಬೆಲೆ ಬಾಳುತ್ತೆ ಅಂತ ಎಲ್ಲ ಇದು ಮಾಡಿರ್ತಾರೆ. ಸೊ ಇದನ್ನ ಆಮೇಲೆ ನೋಡ್ತೀನಿ. ಇದು ಓಪನ್ ಮಾಡಕ್ಕಂತೂ ತುಂಬಾ ಕಷ್ಟ ಇದೆ, ಎಷ್ಟು ಇದಾಗ ಪ್ಯಾಕೇಜಿಂಗ್ ಮಾಡಿದ್ದಾರೆ ನೋಡಿ. ಇದು ಎಕ್ಸಾಕ್ಟ್ ಆಗಿ 4 ಡೇಸ್ ತಗೊಂತು ಬರೋದಕ್ಕೆ. ಓಕೆ, ಅಂತೂ ಇದು ಓಪನ್ ಮಾಡಿದ್ದಾಯ್ತು, ಫುಲ್ ಸರ್ಕಸ್ ಮಾಡಿದ್ದಾಯ್ತು. ಇದನ್ನ ಓಪನ್ ಮಾಡೋದಕ್ಕೆ ಸಿಸರ್ ಅಲ್ಲಿ ಆಗಿದ್ರಂತೂ ಆಗ್ತಾನೆ ಇರಲಿಲ್ಲ, ನೈಫ್ ತಗೊಂಡಿದ್ದು ಒಳ್ಳೇದಾಯ್ತು. ಮತ್ತೆ ಇದು ಎಲ್ಲ ಐಟಮ್ಸ್ ನ ಅವರಿಗೇನೆ ಕೊಟ್ರೆ ಅಲ್ಲೇನೆ ಅವರೆಲ್ಲ ಪ್ಯಾಕ್ ಮಾಡ್ತಾರಂತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ, ಓಪನ್ ಮಾಡೋಕೆ ಕಷ್ಟ ಆಗ್ತಾ ಇದೆ. ಸೊ ಇದು ಬಂದ್ಬಿಟ್ಟು 22.5 kgs ಇದೆ, ಅಂದ್ರೆ 2 ಬಾಕ್ಸ್ ಸೇರಿ ಟೋಟಲ್ ಆಗಿ 22.5 kgs ನ ಕಳಿಸಿದ್ದಾರೆ. ನಿಮಗೆ ಈ ವಿಡಿಯೋದಲ್ಲೇ ತೋರಿಸಿರೋ ಹಾಗೆ ಇಲ್ಲಿ ತುಂಬಾ ಇಂಡಿಯನ್ ಸ್ಟೋರ್ಸ್ ಇದೆ, ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ, ಇಂಡಿಯನ್ ಸ್ವೀಟ್ಸ್ ಅಂಗಡಿಗಳು ಕೂಡ ಇದೆ. ಆದ್ರೆ ಮೇನ್ ಥಿಂಗ್ ನನಗೆ ಬೇಕಾಗಿದ್ದು ಮಾಲ್ಟ್ ಪೌಡರ್ ಬೇಕಾಗಿತ್ತು, ಎಸ್ಪೆಷಲಿ ಇವಾನಿಗೆ ಮಾಲ್ಟ್ ಪೌಡರ್ ಬೇಕಾಗಿತ್ತು. ಆಲ್ಮೋಸ್ಟ್ ಲೈಕ್ 1.5 ವರ್ಷ ಆಯ್ತಲ್ಲ ಹೋಗಿ, ನಾವು ಹೋಗಿಲ್ಲ, ಅಲ್ಲಿಂದನೂ ಯಾರು ಬಂದಿಲ್ಲ. ಸೊ ಮಾಲ್ಟ್ ಪೌಡರ್ ಖಾಲಿ ಆಗಿತ್ತು, ಮೇನ್ ಥಿಂಗ್ ಅದ್ ಬೇಕಾಗಿತ್ತು. ಅದ್ರ ಜೊತೆ ಮನೇಲಿ ಮಾಡಿದ್ದ ಅಮ್ಮಂದು ಕೈ ರುಚಿ ಮುಂದೆ ಏನು ಇರೋದಿಲ್ಲ ಅಲ್ವಾ, ಅದನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಸೊ ಮಾಲ್ಟ್ ಪೌಡರ್ ಜೊತೆ ಇನ್ನೂ ಸ್ವಲ್ಪ ಐಟಮ್ಸ್ ನೆಲ್ಲ ಕಳಿಸಿದ್ದಾರೆ. ಸೊ ಇವಾಗ ಓಪನ್ ಮಾಡಿ ನೋಡೋಣ ಏನಿದೆ ಒಳಗಡೆ ಅಂತ. ಮತ್ತೆ ಇವಾನ್ ಎಲ್ಲೋಗಿದ್ದಾನೆ ಅಂತ ನೋಡ್ತಾ ಇದ್ದೀರಾ, ಆಕ್ಚುಲಿ ಪ್ಯಾಕೇಜಿಂಗ್ ಎಲ್ಲ ಓಪನ್ ಮಾಡಕ್ ಬಿಡೋದಿಲ್ಲ ಅಂತ ನನ್ನ ತಮ್ಮ ಹಂಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ದಾನೆ.
ಸೊ ಅವ್ನು ಬರೋತ್ತಿಗೆ ಎಲ್ಲ ಸ್ವಲ್ಪ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಓಪನ್ ಮಾಡೋಣ. ಓಕೆ, ಎಷ್ಟೊಂದು ಐಟಮ್ಸ್ನ ಕಳಿಸಿದ್ದಾರೆ. ಆಕ್ಚುಲಿ 22.5 kgs ಇದೆ ಅಂತೆ. ನೋಡೋಣ ಏನೇನಿದೆ ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಓಕೆ, ಫಸ್ಟು ಓಕೆ ಏನಿದು ಮಾಲ್ಟ್ ಪೌಡರ್. ಆಕ್ಚುಲಿ ಇದು ಎಸ್ ನೋಡಿ, ಮಾಲ್ಟ್ ಪೌಡರ್ ಕಳಿಸಿದ್ದಾರೆ. ಇವಾನ್ ಚಿಕ್ಕವನಿದ್ದಾಗಲಿಂದನೂ ಈ ಸಿರಿಧಾನ್ಯದಿಂದ ಮಾಡಿರ್ತಾರೆ ಮಾಲ್ಟ್ ಪೌಡರ್. ಎಲ್ಲ ಸಿರಿಧಾನ್ಯ ಮತ್ತೆ ಎಲ್ಲ ತರ ಕಾಳು, ರಾಗಿ ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ. ಅದು ಇದು ನಾವು ತಿನ್ಕೊಂತೀವಿ ಇದನ್ನ. ಸೊ ಮಾಲ್ಟ್ ಪೌಡರ್ ಮೇನ್ ಇದಕ್ಕೇನೆ ತರಿಸಿರೋದು ಪಾರ್ಸಲ್. ಓಕೆ, ನೆಕ್ಸ್ಟ್ ಓಕೆ ರವೆ ಉಂಡೆ ಮಾಡ್ಬಿಟ್ಟು ಕಳಿಸಿದ್ದಾರೆ. ನೋಡಿ, ರವೆ ಉಂಡೆ ಮಾಡ್ಬಿಟ್ಟು ಕಳಿಸಿದ್ದಾರೆ. ಚೂರಾಗಿ ಓಪನ್ ಮಾಡ್ಬಿಟ್ಟು ನೋಡ್ಬಿಡ್ತೀನಿ. ತುಂಬಾ ಚೆನ್ನಾಗಿದೆ. ಇದನ್ನ ಆಮೇಲೆ ತಿನ್ಕೊಳ್ತೀನಿ. ನೆಕ್ಸ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ಐ ಥಿಂಕ್ ಇದು ಮಿಕ್ಸ್ಚರ್ ಅನ್ಸುತ್ತೆ. ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ಕಳಿಸಿದ್ದಾರೆ. ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಂತೂ ನನಗೆ ಸ್ವೀಟ್ಸ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಇಂಡಿಯಾಗೆ ಹೋದಾಗ ಏನ್ ತರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಮಹಾಲಕ್ಷ್ಮಿ ಸ್ವೀಟ್ಸ್ ಇದೆ ಒಂದಿಷ್ಟು ಸ್ವೀಟ್ಸ್ ಅಂತೂ ತಗೊಬಂದಿರ್ತೀವಿ. ಸೊ ಅಲ್ಲಿಂದ ಕಳಿಸಿದ್ದಾರೆ. ಇದು ಮಿಕ್ಸ್ಚರ್ ಅನ್ಸುತ್ತೆ. ಓಕೆ, ಇದನ್ನ ಆಮೇಲೆ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೋಡ್ಬಳೆನ ಕಳಿಸಿದ್ದಾರೆ. ಆಕ್ಚುಲಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ನೋಡಿ. ಬಬಲ್ ರ್ಯಾಪ್ ಅಲ್ಲಿ ಎಲ್ಲ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಯಾವ್ದು ಒಡೆದೋಗಿಲ್ಲ ಕೋಡ್ಬಳೆ. ಹಾಗೆ ಒಂದು ಓಪನ್ ಮಾಡ್ತೀನಿ. ತೆಗಿಯಕ್ ಆಗ್ತಿಲ್ಲ ನನಗೆ. ಒಂದೇ ಒಂದು ಓಪನ್ ಮಾಡ್ಬಿಟ್ಟು ಟೇಸ್ಟ್ ಮಾಡೋಣ. ನೋಡಿ ಕೋಡ್ಬಳೆ. ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ಗಂತೂ ಕೋಡ್ಬಳೆ ಅಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ಜಾಸ್ತಿ ಮಾಡಿ ಕಳಿಸಿದ್ದಾರೆ ಅನ್ಸುತ್ತೆ ಕೋಡ್ಬಳೆ. ಚೆನ್ನಾಗಿದೆ. ಓಕೆ, ಇವಾನ್ ಬಂದ ಅನ್ಸುತ್ತೆ. ಒಂದ್ ನಿಮಿಷ ಬರ್ತೀನಿ. ಓಕೆ ನೋಡಿ, ಯಾರು ಬಂದಿದ್ದಾರೆ ಈಗ ವಾಪಸ್ಸು. 5 ನಿಮಿಷ ಅವನು ವಾಕಿಂಗ್ ಹೋಗಿದ್ದು. ಸೊ ಕೋಡ್ಬಳೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಮ್ಮ. ಓಪನ್ ಮಾಡೋಣ ಬಾ, ಏನಿದೆ ನೋಡೋಣ. ಓಕೆ, ಇದು ಬಂದ್ಬಿಟ್ಟು ಇವಾನಿಗೆ ಬಟ್ಟೆನ ಆರ್ಡರ್ ಮಾಡಿದ್ದೆ. ನಾನು ಪಾರ್ಸಲ್ ತರಿಸ್ಕೋಬೇಕು ಅಂತ ಅನ್ಕೊಂಡಾಗ ಮಿಂತ್ರದಲ್ಲಿ ಸ್ವಲ್ಪ ಬಟ್ಟೆನ ಆರ್ಡರ್ ಮಾಡಿದ್ದೆ. ಸೊ ಇದನ್ನ ಓಪನ್ ಮಾಡೋಣ. ಇವಾನ್ದಿದ್ದು ತೋರಿಸ್ತೀನಿ. ಏನ್ ಕಳ್ಸಿದ್ದಾರೆ ಅಮ್ಮಮ್ಮ, ತೋರಿಸ್ತೀನಿ ಬಾ. ಇದು ಇವಾನ್ದು ಬಾ. ಇವಾನ್ದು. ಓಕೆ, ತಡಿ ತೋರಿಸ್ತೀನಿ. ಇದು ಕುರ್ತಾ ಮತ್ತೆ ಧೋತಿ. ಕುರ್ತಾ ಮತ್ತೆ ಧೋತಿನ ಆರ್ಡರ್ ಮಾಡಿದ್ದೆ. ಇದು ಮಿಂತ್ರದಿಂದ ಆರ್ಡರ್ ಮಾಡಿದ್ದು. ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರ ಲಿಂಕ್ ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ವೇಟ್ ಅಮ್ಮ, ಕುತ್ಕೋ ಬಾ, ಇಲ್ಲಿ ನೋಡೋಣ ಬಾ ಅಮ್ಮಮ್ಮ ಏನೇನ್ ಕಳ್ಸಿದ್ದಾರೆ ಅಂತ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಅವನನ್ನ ಸ್ವಲ್ಪ ಎಂಗೇಜಿಂಗ್ ಮಾಡ್ಬಿಟ್ಟು ಬಂದಿದ್ದಾನೆ, ಇಲ್ಲಾಂದ್ರೆ ನನಗೆ ವಿಡಿಯೋ ಮಾಡಕ್ ಬಿಡೋದಿಲ್ಲ. ಸೊ ಇದನ್ನ ತೋರಿಸ್ತಾ ಇದ್ದೆ. ಇದು ಬಂದ್ಬಿಟ್ಟು ಕುರ್ತಾ ಮತ್ತೆ ಧೋತಿ ಇದು. ಸೊ ಇದು ತುಂಬಾ ಸಾಫ್ಟ್ ಆಗಿದೆ. ಈ ತರ ಫುಲ್ ಸ್ಲೀವ್ಸ್ ಬರುತ್ತೆ. ಚೆನ್ನಾಗಿದೆ ಇದು. ಆಕ್ಚುಲಿ ತುಂಬಾ ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಗೇನ್ ಇವಾನ್ದೇನೆ ಇದು. ಇದು ಕೂಡ ನಾನು ಮಿಂತ್ರದಿಂದನೇ ಆರ್ಡರ್ ಮಾಡಿದ್ದು. ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಇದು ಕುರ್ತಾ ಮತ್ತೆ ಪೈಜಾಮ. ಇದು ಕೂಡ ನಾನು ಮಿಂತ್ರದಿಂದನೇ ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ ಆಕ್ಚುಲಿ. ಈ ಮೆಟೀರಿಯಲ್ ಚೆನ್ನಾಗಿದೆ. ಇದು ಈ ತರ ಫ್ಲೋರಲ್ ವರ್ಕ್ ಬರುತ್ತೆ. ಅದೇ ನನಗೆ ನೋಡಿದ ತಕ್ಷಣ ಒಂಥರ ಏನೋ ಡಿಫ್ರೆಂಟ್ ಆಗಿ ಅನಿಸ್ತು. ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಇದನ್ನ. ಇದು ಪೈಜಾಮ ಬಂದ್ಬಿಟ್ಟು ಫುಲ್ ಪ್ಲೇನ್ ಇದೆ. ಈ ತರ ಬರುತ್ತೆ. ಐ ಥಿಂಕ್ ಇದೊಂದು ಸ್ವಲ್ಪ ದೊಡ್ಡದಾಗಬಹುದು ಇವಾನಿಗೆ ಅನ್ಸುತ್ತೆ. ನೋಡೋಣ, ಒಂದ್ಸತಿ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಓಕೆ ಅಗೈನ್ ಕೋಡ್ಬಳೆ. ಇನ್ನೊಂದು ಸ್ವಲ್ಪ ಕೋಡ್ಬಳೆ ಕಳಿಸಿದ್ದಾರೆ. ಎಲ್ಲ ಚೆನ್ನಾಗಿ ರ್ಯಾಪ್ ಮಾಡಿದ್ದಾರೆ ಆಕ್ಚುಲಿ. ಇದ್ರಲ್ಲಿ ನೋಡಿ ಬಬಲ್ ರ್ಯಾಪ್ ಮಾಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ರವೆ ಉಂಡೆನ ಈ ತರ ಬಾಕ್ಸ್ ನಲ್ಲಿ ಹಾಕಿದ್ದಾರೆ, ಒಡೆದೋಗ್ಬಾರ್ದು ಅಂತ. ಅಮ್ಮ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ಅನ್ಸುತ್ತೆ ಇದನ್ನ. ಇದು ಬಂದ್ಬಿಟ್ಟು ಬಬಲ್ ರ್ಯಾಪ್ ನ ಅವರು ಗರುಡ ವೇಗದವರು ಅಲ್ಲಿ ಅವರು ರ್ಯಾಪ್ ಮಾಡಿರೋದು ಈ ತರ. ಇನ್ನ ಸ್ವಲ್ಪ ಕೋಡ್ಬಳೆ ಇದೆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಚಕ್ಲಿ. ಇದು ಆಕ್ಚುಲಿ ಚಕ್ಲಿ ನೋಡಿ ಮಾಡಿದ್ದಾರೆ. ಆಕ್ಚುಲಿ ನೋಡಿ, ಚಕ್ಲಿ ಏನು ಒಡ್ದೋಗಿಲ್ಲ. ಎಲ್ಲೋ ಒಂದೆರಡು ಎಲ್ಲೋ ಸ್ವಲ್ಪ ಇದಾಗಿದೆ ಅಷ್ಟೇ. ಚೆನ್ನಾಗಿದೆ. ಓಕೆ, ಇದನ್ನೆಲ್ಲ ಆಮೇಲೆ ಟೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನನ್ನ ಹಸ್ಬೆಂಡಿಗೆ ಅನ್ಸುತ್ತೆ.
ಕುರ್ತಾ ಪೈಜಾಮ ಅವ್ರದ್ದು, ಅದನ್ನು ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ತರ ಇದು ಕುರ್ತಾ ಮತ್ತೆ ಇದು ವೈಟ್ ಪೈಜಾಮ ಬರುತ್ತೆ. ಇದು ಮಿಂತ್ರದಿಂದನೇ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಓಕೆ ಇದೇನಿದು, ಓಕೆ ಇದು ನಂದು ಬಟ್ಟೆಗಳಿದೆಲ್ಲ. ಇದು ಹೊಸದಲ್ಲ ಇದು ಬಟ್ಟೆ. ನಾನು ಮುಂಚೆನೆ ಇಂಡಿಯಾಗೆ ಹೋದಾಗ ಅವಾಗ ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು ಅನ್ಸಿದೆ. ಇದನ್ನೆಲ್ಲ ತಂದಿರ್ಲಿಲ್ಲ, ಹೊಸತಿ ತಂದಿರ್ಲಿಲ್ಲ, ಅದನ್ನ ಈ ಸತಿ ಕಳಿಸಿದ್ದಾರೆ ಅಷ್ಟೇ ಇದನ್ನ. ಸೊ ನೋಡಿ ಇದು ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು, ಮೈಸೂರಲ್ಲಿ ವೆಸ್ಟ್ ಸೈಡ್ ಅಲ್ಲಿ ತಗೊಂಡಿದ್ದು. ಇದು ಬುಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಓಕೆ ಇಲ್ಲಿದೆ ಪ್ಯಾಂಟ್. ಇದು ಬರುತ್ತೆ, ದುಪ್ಪಟ್ಟ ಇದು ಬರುತ್ತೆ. ಇದು ನೋಡಿ ದುಪ್ಪಟ್ಟ ಬರುತ್ತೆ. ಇದು ಕುರ್ತಾ, ಇದು ಕ್ರೀಮ್ ಕಲರ್ ಮೇಲೆ ಸ್ವಲ್ಪ ಈ ತರ ಪ್ರಿಂಟ್ ಇದೆ. ಇದು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಅಲ್ಲ, ಆದ್ರೂ ಲಾಸ್ಟ್ ಟೈಮ್ ನಾನು ಇಂಡಿಯಾಗೆ ಹೋದಾಗ ತಗೊಂಡಿದ್ದು ಅನ್ಸುತ್ತೆ. ಈ ಸತಿ ಹೊಸತಿ ಹೋದಾಗ ಇಂಡಿಯಾದಿಂದ ತಗೊಂಡ್ಬಂದಿದ್ದು ಎತ್ನಿಕ್ ವೇಸ್ಟ್ ಎಲ್ಲ ಒಂದ್ಸತಿ ಹಾಕೊಂಡಿದ್ದೆಲ್ಲ ಮುಗ್ದಿದ್ದಾಯ್ತು. ಸೊ ಇನ್ನೊಂದ್ ಸ್ವಲ್ಪ ಎತ್ನಿಕ್ ವೇಸ್ಟ್ ಬೇಕಿತ್ತು, ಅದರಿಂದ ಮನೇಲಿ ಈ ತರ ಇದನ್ನೇ ಕೊಟ್ಟು ಕಳಿಸಿದ್ದಾರೆ. ಇದು ನೋಡಿ ಇದಿದೆ, ಇದು ಅದ್ರದ್ದು ಪ್ಯಾಂಟ್. ಇದು ಈ ಕಲರ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಾಗೆ ಇನ್ನೊಂದಿದು, ಇದು ಕೂಡ ವೆಸ್ಟ್ ಸೈಡ್ ಎಲ್ಲಾನೇ ತಗೊಂಡಿದ್ದು, ಎರಡು ಒಂದೇ ಸತಿನೇ ತಗೊಂಡಿದ್ದು. ಓಕೆ ಚಿನ್ನಮ್ಮ, ಗುಡ್ ಜಾಬ್. ಓಕೆ ಎಸ್ ನೋಡಿ ಇದು ಕೂಡ ವೆಸ್ಟ್ ಸೈಡ್ ಇಂದಾನೆ ತಗೊಂಡಿದ್ದು. ಇದು ಒಂಥರ ಪಿಂಕ್ ಶೇಡ್ ಬರುತ್ತೆ, ಚೆನ್ನಾಗಿದೆ ಅಲ್ವಾ ಕಲರ್ ಇದು. ಇದ್ರದ್ದು ಪ್ಯಾಂಟ್ ಬಂದ್ಬಿಟ್ಟು ಇದು ದುಪ್ಪಟ್ಟ, ಆಕ್ಚುಲಿ ಆರೆಂಜ್ ಮತ್ತೆ ಪಿಂಕ್ ದುಪ್ಪಟ್ಟ ಬರುತ್ತೆ. ಮತ್ತೆ ಪ್ಯಾಂಟ್ ಬಂದ್ಬಿಟ್ಟು ಪಿಂಕ್ ಈ ತರ ಪ್ಯಾಂಟ್ ಬರುತ್ತೆ. ಸೊ ಯಾ ಎರಡು ಚೂಡಿದಾರ್ ಇದೆ. ನೆಕ್ಸ್ಟ್ ಈ ಬಟ್ಟೆ ಬಂದ್ಬಿಟ್ಟು ಐ ಥಿಂಕ್ ಇದು ನನ್ನ ತಮ್ಮಂದು ಬಟ್ಟೆ. ಒಂದು ಕುರ್ತಾ ಮತ್ತೆ ಪೈಜಾಮ, ಬ್ಲೂ ಕುರ್ತಾ ಅಂಡ್ ವೈಟ್ ಪೈಜಾಮ ಇದೆ. ಇದು ನನ್ನ ತಮ್ಮಂದು. ಓಕೆ ನೆಕ್ಸ್ಟ್ ಇನ್ನೇನೇನಿದೆ ನೋಡೋಣ. ಓಕೆ ಮತ್ತೆ ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ಏನಿರಬಹುದು ಇದು, ಒಂದ್ಸತಿ ಓಪನ್ ಮಾಡಿಬಿಟ್ಟು ನೋಡ್ತೀನಿ. ಮಿಕ್ಸ್ಚರ್ ತರ ಅನ್ನಿಸ್ತಾ ಇಲ್ಲ, ಏನಿರಬಹುದು. ಓಕೆ ಇದು ಬನಾನಾ ಚಿಪ್ಸ್. ನನ್ನ ಹಸ್ಬೆಂಡಿಗಂತೂ ಬನಾನಾ ಚಿಪ್ಸ್ ಅಂದ್ರೆ ತುಂಬಾನೇ ಫೇವ್ರೇಟು. ಸೊ ಬನಾನಾ ಚಿಪ್ಸ್ ಕಳ್ಸಿದ್ದಾರೆ ಅವರಿಗೋಸ್ಕರ. ನನಗಂತೂ ಬನಾನಾ ಚಿಪ್ಸ್ ಕಂಡ್ರೆ ಆಗೋದಿಲ್ಲ, ಅವರಿಗೋಸ್ಕರ ಇದು. ಓಕೆ ನೆಕ್ಸ್ಟ್ ಇದೇನಿದು, ಓಕೆ ಇದು ತೋರಣ ಆರ್ಡರ್ ಮಾಡಿದ್ದೆ ನಾನು ಆಕ್ಚುಲಿ ಅಮೆಝಾನ್ ಇಂದ. ಅದಿದು ಇದು ನೋಡಿ, ಒಂದ್ ಸ್ವಲ್ಪ ಹತ್ರದಿಂದ ತೋರಿಸ್ತೀನಿ ಇದನ್ನ ನೋಡಿ. ಈ ತರ ತೋರಣ ಆರ್ಡರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ಗಣೇಶ ಮತ್ತೆ ಲಕ್ಷ್ಮಿ ಅದ್ರದ್ದು ಈ ತರ ಐಡಲ್ಸ್ ಇದೆ. ಈ ತರ ಐ ಥಿಂಕ್ ಇದು ದೇವ್ರ ಮುಂದೆ ಇಲ್ಲಾಂದ್ರೆ ಹೊರಗಡೆ ಡೋರ್ ಮುಂದೆ ಅಲ್ಲೆಲ್ಲಾರ ಹಾಕ್ತೀನಿ ಅನ್ಸುತ್ತೆ, ಇನ್ನು ಗೊತ್ತಿಲ್ಲ ಎಲ್ಲ ಹಾಕೋದು ಅಂತ. ಅದೇ ನೋಡಕ್ ಮಾತ್ರ ಚೆನ್ನಾಗಿದೆ, ಸ್ವಲ್ಪ ಹೆವಿ ಆಗಿದೆ, ಇದು ಚೆನ್ನಾಗಿದೆ. ಆದ್ರೆ ಇದು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು, ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ಆಕ್ಚುಲಿ ಎಲ್ಲ ಮುಖನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಗಣೇಶ ಮತ್ತೆ ಲಕ್ಷ್ಮಿ ಮುಖ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಣ ಎಲ್ಲ ಹಾಕ್ತೀನ ಗೊತ್ತಿಲ್ಲ ಇದನ್ನ ಇನ್ನು. ಇದ್ರದ್ದು ಬಾಕ್ಸ್ ಇದು. ಓಕೆ ನೆಕ್ಸ್ಟ್ ಇನ್ನೊಂದೇನೋ ಇದೆ. ಇದು ಐ ಥಿಂಕ್ ಇದು ಮಿಕ್ಸ್ಚರೇ ಅನ್ಸುತ್ತೆ. ಎಸ್ ಇದು ಕೂಡ ಮಿಕ್ಸ್ಚರ್ ಇದೆ ಆಕ್ಚುಲಿ. ಓಕೆ ಇದು ಮಿಕ್ಸ್ಚರ್ ಇದೆ, ಇದನ್ನ ಆಮೇಲೆ ಟೇಸ್ಟ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಮಿಂತ್ರಾದಿಂದ ಯಾವುದೋ ಬಂದಿರೋದು, ನೋಡೋಣ ಏನಿತ್ತು ಅಂತ. ಆಕ್ಚುಲಿ ಮಿಂತ್ರಾದಿಂದ ಅಲ್ಲ, ಇದು ಆಕ್ಚುಲಿ ಅಮ್ಮಂಗೆ ಸ್ವಲ್ಪ ಬ್ಲೌಸ್ ಪೀಸ್ ನ ಕಳಿಸಿ ಅಂತ ಹೇಳಿದ್ದೆ, ಅದ್ರ ಕವರ್ ನಲ್ಲಿ ಕಳಿಸಿದ್ದಾರೆ ಆಕ್ಚುಲಿ. ಇದು ಇಲ್ಲಿ ಪೂಜೆ ಎಲ್ಲ ಮಾಡಿದಾಗ ಕುಂಕುಮಕ್ಕೆ ಕರೆದಾಗ ಬ್ಲೌಸ್ ಪೀಸ್ ಕೊಡ್ತೀವಲ್ಲ, ಅದಕ್ಕೊಂದು ಸ್ವಲ್ಪ ಬೇಕಿತ್ತು, ಅದರಿಂದ ಒಂದು 3 ಬ್ಲೌಸ್ ಪೀಸ್ ಕಳಿಸಿ ಅಂತ ಹೇಳಿದ್ದೆ, ಅದನ್ನ ಕಳಿಸಿದ್ದಾರೆ. ಈ ತರ ಇದೆ. ಎಸ್ ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಅವರೇ ಕಾಳ್ದು ಕರೆದ್ಬಿಟ್ಟು ಮಾಡ್ತಾರಲ್ಲ, ಏನಂತ ಹೇಳ್ತಾರೆ ಇದನ್ನ,
ಅವರೆಕಾಳನ್ನ ಫುಲ್ ಕರೆದ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿರ್ತಾರಲ್ಲ ಅದು ಇದು ಮನೇಲೆ ಮಾಡಿದ್ರು ಅನ್ಸುತ್ತೆ ಅಮ್ಮ. ಹತ್ರದಿಂದ ತೋರಿಸಿದ್ರು. ಅದು ಇದು ಇದಂತೂ ನನಗೆ ತುಂಬಾನೇ ಇಷ್ಟ. ಈ ಸತಿ ಜಾಸ್ತಿ ಮಾಡಿದ್ರು ಅನ್ಸುತ್ತೆ, ಸೊ ಅದನ್ನ ಕಳ್ಸಿದ್ದಾರೆ. ಇದನ್ನ ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಇದು ನಂದು ಫೇವ್ರೇಟ್. ಇದನ್ನ ವೆಯ್ಟ್ ಮಾಡಕ್ ಆಗೋದಿಲ್ಲ ನನಗೆ. ಇವಂಚು ನಮ್ಮ ಬೇಕಾ? ಅವನು ಆಕ್ಚುಲಿ ಹಾಲು ಕುಡಿತಾ ಕೂತಿದ್ದಾನೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಓಕೆ, ಇದು ತೋರಣ ಆರ್ಡರ್ ಮಾಡಿದೆ ಸ್ವಲ್ಪ, ಅದು ಅನ್ಸುತ್ತೆ. ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. ಈ ತರ ಬರುತ್ತೆ. ಇದನ್ನ ಓಪನ್ ಮಾಡಿ ತೋರಿಸ್ಲಾ? ಹಬ್ಬ ಮಾಡಿದಾಗೆಲ್ಲ ಸ್ವಲ್ಪ ತೋರಣ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ, ಸೊ ಅದರಿಂದ ಆರ್ಡರ್ ಮಾಡಿದ್ದೆ. ನೋಡಿ, ಇದು ತೋರಣ. ಇದು ಎಲ್ಲ ಸ್ವಲ್ಪ ಇದಾಗೋಗ್ಬಿಟ್ಟಿದೆ, ಸ್ವಲ್ಪ ಎಲ್ಲ ಬಿಡಿಸಿದ್ರೆ ಸರಿ ಹೋಗುತ್ತೆ ತೋರಣ. ಎಸ್, ನೆಕ್ಸ್ಟ್ ನೋಡೋಣ ಇನ್ನೇನಿದೆ ಅಂತ. ಓಕೆ, ಸ್ವಲ್ಪ ಓಕೆ, ನೆಕ್ಸ್ಟ್ ಏನಿದೆ ನೋಡೋಣ. ಓಕೆ, ಇದೇನೋ ಬಾಕ್ಸ್ ಇದೆ. ಇದು ನೋಡಿ, ಈ ಕಡೆ ಇದ್ರ ಒಳಗಡೆ ಈ ತರ ಒಂದು ಬಬಲ್ ರ್ಯಾಪ್ ಹಾಕಿದ್ದಾರೆ. ಅಮೆಝಾನ್ ಇದೆ ಇದು ಬಾಕ್ಸ್. ಓಪನ್ ಕೂಡ ಮಾಡಿಲ್ಲ, ಏನಿದು? ಇಲ್ಲ, ಓಪನ್ ಆಗಿದೆ. ಅಮ್ಮ ಮೇಲ್ಗಡೆ ಹಂಗೇನೆ ಸ್ಟಿಕ್ಕರ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಬಿಂದಿ ಎಲ್ಲ ಖಾಲಿ ಆಗಿತ್ತು ನನಗೆ, ಅದರಿಂದ ಬಿಂದಿ ಕಳಿಸಿ ಅಂತ ಹೇಳಿದ್ದೆ. ಬಿಂದಿನ ಕಳಿಸಿದ್ದಾರೆ. ಇದು ಎಲ್ಲ ಕಲರ್ ಕಲರ್ ಬಿಂದಿಸ್ ಇರುತ್ತಲ್ಲ, ಅದಿದು. ಹಾ, ಬಿಂದಿ, ಮಮ್ಮಿ ಬಿಂದಿ. ಎಸ್, ಇವಾನ್ ಬಾಯ್. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. ಇದು ಬ್ಯಾಂಗಲ್ಸ್. ಇದು ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನ ಏನು ಹೇಳ್ತಾರೆ, ಥ್ರೆಡ್ ಬ್ಯಾಂಗಲ್ಸ್ ಅಂತ ಹೇಳ್ತಾರೆ ಅನ್ಸುತ್ತೆ. ಸೊ ಯಾ, ನೋಡಿ ಈ ತರ ಬರುತ್ತೆ. ಓಕೆ, ಇದು ನೋಡಿ ಹತ್ರದಿಂದ ತೋರಿಸ್ತೀನಿ. ಈ ತರ ಕಾಣುತ್ತೆ. ಏನು ಹೇಳ್ತಾರೆ ಇದಕ್ಕೆ? ಥ್ರೆಡ್ ಬ್ಯಾಂಗಲ್ಸ್ ಅಂತ ಏನೋ ಹೇಳ್ತಾರೆ ಅನ್ಸುತ್ತಲ್ವಾ. ಹೆಸರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಥ್ರೆಡ್ ಬ್ಯಾಂಗಲ್ಸ್ ಅಂತಾನೆ ಹೇಳ್ತಾರೆ ಅನ್ಸುತ್ತೆ. ಸೊ ಇದನ್ನ ನೋಡಕಂತ ನನಗೆ ತುಂಬಾನೇ ಇಷ್ಟ. ಇದನ್ನ ಆರ್ಡರ್ ಮಾಡಿದ್ದೆ, ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದು. ಇದೇ ಕಲರ್ದು ಸ್ಯಾರಿ ಇದೆ ಆಕ್ಚುಲಿ, ಇದ್ರ ಒಳಗಡೆ ಇದೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗಲಿ ಅಂತ ಇದೇ ಕಲರ್ನ ಆರ್ಡರ್ ಮಾಡಿದೀನಿ. ಸೈಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು, ಹಾಕೊಂಡು ನೋಡ್ಬೇಕು ಸೈಜ್ ಆಗುತ್ತೋ ಇಲ್ಲೋ ಅಂತ. ನೋಡೋಣ, ಟ್ರೈ ಮಾಡ್ತೀನಿ. ಐ ಥಿಂಕ್ ಆಗತ್ತೆ ಅನ್ಸುತ್ತೆ. ಎಸ್, ಸೈಜ್ ಆಗತ್ತೆ. ಚೆನ್ನಾಗಿ ಕಾಣುತ್ತಲ್ವಾ? ಸ್ಯಾರಿ ತೋರಿಸ್ತೀನಿ ಯಾವ ತರ ಇದೆ ಸ್ಯಾರಿ ಅಂತ. ಆಕ್ಚುಲಿ ಚೆನ್ನಾಗಿದೆ ಇದು. ನನಗೆ ಸೈಜ್ ಆಗುತ್ತೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಇದೊಂದೇ ಕಲರ್ನ ಆರ್ಡರ್ ಮಾಡಿದೆ. ಇಲ್ಲಾಂದ್ರೆ ಎಲ್ಲ ಕಲರ್ನು ಆರ್ಡರ್ ಮಾಡ್ಬೋದಾಗಿತ್ತು. ಚೆನ್ನಾಗಿದೆ ಆಕ್ಚುಲಿ, ತುಂಬಾನೇ ಇಷ್ಟ ಆಯ್ತು. ಚೆನ್ನಾಗಿದ್ಯಾ? ಎಸ್, ಇದನ್ನ ರಿಮೂವ್ ಮಾಡ್ಬಿಡ್ತೀನಿ. 1 ನಿಮಿಷ ಆಯ್ತು. ಆಕ್ಚುಲಿ ಬ್ಯಾಂಗಲ್ಸ್ ಇದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಟ್ರೈ ಮಾಡಿ. ಎಸ್, ಇದು ಬ್ಯಾಂಗಲ್ಸ್. ಅದಾದ್ಮೇಲೆ ಈ ಬಾಕ್ಸ್ ಅಲ್ಲಿ ಕುಚ್ಚಿದೆ. ಅದು ಲಕ್ಷ್ಮೀ ಪೂಜೆ ಮಾಡಿದಾಗ ದೇವರಿಗೆ ಈ ತರ ಕುಚ್ಚು ಹಾಕಿದ್ರೆ ಚೆನ್ನಾಗಿರುತ್ತೆ. ಕುಚ್ಚು ಅಂತಾನೆ ಹೇಳ್ತಾರೆ ಅಲ್ವಾ ಅದನ್ನ? ಕುಚ್ಚು ಅಂತಾನೆ ಹೇಳ್ತಾರೆ ಅನ್ಸುತ್ತೆ. ಇದು ಲಕ್ಷ್ಮಿ ಎಲ್ಲ ಕೂರಿಸ್ತಾರೆ, ಈ ಕಡೆ ಸೈಡ್ ಇಂದ ಹಿಂಗೆ ಜಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಇದನ್ನ ಕೊಟ್ಟು ಕಳಿಸಿದ್ದಾರೆ. ಚೆನ್ನಾಗಿದೆ. ಸೊ ಈ ಬಾಕ್ಸ್ ನಲ್ಲಿ ಇಷ್ಟಿತ್ತು. ಓಕೆ, ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಓಕೆ, ಇದನ್ನೆಲ್ಲ ತೆಗ್ದ್ಬಿಡ್ತೀನಿ, ಬಬಲ್ ರ್ಯಾಪ್ ಎಲ್ಲ ತೆಗ್ದ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಈ ಕಡೆ ಏನಿದ್ದು? ಐ ಥಿಂಕ್ ಚಟ್ನಿ ಪುಡಿ ಅನ್ಸುತ್ತೆ. ಇದು ಚಟ್ನಿ ಪುಡಿ ಮಾಡಿ ಕಳ್ಸಿದ್ದಾರೆ ಅಮ್ಮ. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪುಡಿ. ಇದು ಆಕ್ಚುಲಿ ಇದು ತುಂಬಾ ಚೆನ್ನಾಗಿ ಸೀಲ್ ಮಾಡಿದ್ದಾರೆ. ಇದನ್ನ ಓಪನ್ ಮಾಡ್ತೀನಿ ಆಮೇಲೆ. ಇದು ಶೇಂಗಾ ಚಟ್ನಿ ಪುಡಿ ಅನ್ಸುತ್ತೆ. ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಶೇಂಗಾ ಚಟ್ನಿ ಪುಡಿ ಅನ್ಸುತ್ತೆ. ಇದು ಬಂದ್ಬಿಟ್ಟು ತುಂಬಾ ಇದಿದೆ. ಐ ಥಿಂಕ್ ಇದು ರಸಂ ಪೌಡರ್ ಇರ್ಬೇಕು. ಇದು ರಸಂ ಪೌಡರ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು ಅಮ್ಮ. ಸೊ ಇದು ರಸಂ ಪೌಡರ್ ಇರಬೇಕು. ಇದು ಚಟ್ನಿ ಪುಡಿ ಇದು ಆಕ್ಚುಲಿ. ಓಕೆ, ನೆಕ್ಸ್ಟ್ ಇದು ಏನೋ ಪೌಡರ್ ಇದೆ. ಇದನ್ನು ಚಟ್ನಿ ಪೌಡರ್ ಆಕ್ಚುಲಿ. ಇದು ಶೇಂಗಾದಿರ್ಬೇಕು. ಇದು ಶೇಂಗಾ ಚಟ್ನಿ ಪೌಡರ್. ಇದು ಅದು ಕಡ್ಲೆದು. ಇದು ಶೇಂಗದು. ಎರಡನ್ನೂ ಮಾಡಿ ಕಳಿಸಿದ್ದಾರೆ ಅಮ್ಮ. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪೌಡರ್. ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ. ಸೊ ಎರಡು ಮಾಡಿ ಕಳಿಸಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸಾಂಬಾರ್ ಪೌಡರ್.
ಅಮ್ಮ ನೋಡಿ ಈ ತರ ಲೇಬಲ್ ಮಾಡ್ಬಿಟ್ಟು ಕಳಿಸಿದ್ದಾರೆ, ಕನ್ಫ್ಯೂಸ್ ಆಗತ್ತೆ ಅಂತ. ಇದು ಸಾಂಬಾರ್ ಪೌಡರ್ ಸ್ವಲ್ಪ ಕಳಿಸಿದ್ದಾರೆ. ಆಕ್ಚುಲಿ ನಾನೇನು ಸಾಂಬಾರ್ ಪೌಡರ್ ಬೇಡ ಅಂತ ಹೇಳ್ತಿದ್ದೆ, ಆಮೇಲೆ ಸ್ವಲ್ಪ ಮಾಡ್ಬಿಟ್ಟು ಕಳಿಸಿದ್ದಾರೆ. ನೆಕ್ಸ್ಟ್ ಸ್ವೀಟ್ಸ್. ಎಸ್, ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ಸ್ವೀಟ್ಸ್ ಕಳಿಸಿದ್ದಾರೆ. ಏನ್ ಸ್ವೀಟ್ಸ್ ಕಳಿಸಿದ್ದಾರೆ ನೋಡ. ನಾನು ಅವಾಗಲೇ ಹೇಳ್ದಂಗೆ ಮಹಾಲಕ್ಷ್ಮಿ ಸ್ವೀಟ್ಸ್ ಅಂತೂ ನನಗೆ ತುಂಬಾನೇ ಇಷ್ಟ. ಇಂಡಿಯಾದಿಂದ ಯಾವಾಗ ಬಂದ್ರು ಅಷ್ಟೇ ಒಂದಿಷ್ಟು ಸ್ವೀಟ್ಸೇ ಇರುತ್ತೆ ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ. ಐ ಥಿಂಕ್ ಅದೊಂದೇ ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದಲೇ ನಾವು ತರೋದು ಅನ್ಸುತ್ತೆ, ಬೇರೆ ಎಲ್ಲಿಂದಲೂ ಸ್ವೀಟ್ಸ್ ತರೋದೇ ಇಲ್ಲ ನಾವು. ಸೊ ಓಕೆ ಮಿಕ್ಸ್ಡ್ ಸ್ವೀಟ್ಸ್ ನ ಕಳಿಸಿದ್ದಾರೆ ನೋಡಿ. ಓಕೆ, ಬಿದೋಗ್ಬಿಡುತ್ತೆ ಇದು ನೋಡಿ. ಮಿಕ್ಸ್ಡ್ ಸ್ವೀಟ್ಸ್ ನ ಕಳಿಸಿದ್ದಾರೆ. ಸ್ವಲ್ಪ ಮೋತಿಚೂರ್ ಲಡ್ಡು ಇದೆ, ನಂದು ಫೇವ್ರೆಟ್ ಮೋತಿಚೂರ್ ಲಡ್ಡು. ಎಷ್ಟೊಂದು ದಿನ ಹೋಗ್ಬಿಟ್ಟಿತ್ತು ಸ್ವೀಟ್ಸ್ ನ ತಿಂದು. ಆಕ್ಚುಲಿ ಇವತ್ತು ನಾವು ಡಯಟ್ ನ ಸ್ಟಾರ್ಟ್ ಮಾಡಿದ್ವಿ. ನಂಗೆ ಗೊತ್ತಿರ್ಲಿಲ್ಲ ಈ ಪ್ಯಾಕೇಜ್ ಇವತ್ತೇ ಬರುತ್ತೆ ಅಂತ. ಐ ಥಿಂಕ್ ಬುಧವಾರ ಬರುತ್ತೆ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಂದು ಸ್ವಲ್ಪ ಡಯಟ್ ಮಾಡ್ಬಿಟ್ಟು ಮುಗಿಸಿರೋಣ ಅಂದ್ಕೊಂಡೆ. ಬಟ್ ಇವತ್ತೇನೆ ಬಂದ್ಬಿಟ್ಟು ಡಯಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಇದನ್ನೆಲ್ಲ ನೋಡಿ ಡಯಟ್ ಅಂತ ಮಾಡಕ್ಕಾಗತ್ತಾ? ಇಲ್ಲ ಅಲ್ಲ. ತುಂಬಾ ಚೆನ್ನಾಗಿ. ಓಕೆ, ಇದೊಂದು ಸ್ವೀಟ್ಸ್ ಬಾಕ್ಸ್ ಇದೆ, ಇದನ್ನ ಓಪನ್ ಮಾಡ್ತೀನಿ. ಎಸ್, ಪ್ಯಾಕೇಜಿಂಗ್ ಹೆಂಗಿದೆ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ ಬಿಸಾಕಿದ್ರು ಏನೂ ಆಗಲ್ಲ, ಹಂಗಿದೆ. ಅಷ್ಟು ದೂರದಿಂದ ಬರ್ಬೇಕಲ್ವಾ. ಸೊ ಈ ತರ ಪ್ಯಾಕೇಜಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಏನೂ ಆಗೋದಿಲ್ಲ. ಓಕೆ, ಅಗೇನ್ ಮಿಕ್ಸ್ಡ್ ಇದು ಸ್ವೀಟ್ಸ್ ಇದೆ ಇಲ್ಲಿ. ಇದು ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಬರುತ್ತಲ್ಲ ಅದು. ಓಕೆ, ಇದನ್ನ ಒಂದು ಟೇಸ್ಟ್ ಮಾಡ್ಬಿಡ್ತೀನಿ. ಫುಲ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಎಷ್ಟೊಂದು ದಿನ ಆಗಿತ್ತು ಮಹಾಲಕ್ಷ್ಮಿ ಸ್ವೀಟ್ಸ್ ತಿಂದು. ಓಕೆ, ಹಬ್ಬ ಇನ್ನೊಂದು 2-3 ದಿನ ಹಬ್ಬ ಮನೇಲಿ ನಮ್ದು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನನ್ನ ತಮ್ಮ, ನನ್ನ ಹಸ್ಬೆಂಡ್ ಎಲ್ಲ ವರ್ಕ್ ಮಾಡ್ತಾ ಇದಾರೆ. ಅವ್ರು ಬಂದ್ಮೇಲೆ ಫುಲ್ ಒಂದು ರೌಂಡ್ ಫುಲ್ ಬ್ಯಾಟಿಂಗ್ ಇದೆ. ಓಕೆ, ನೆಕ್ಸ್ಟ್ ಇದು ಚಿಕ್ಕಿ. ಓಕೆ, ಮಹಾಲಕ್ಷ್ಮಿ ಸ್ವೀಟ್ಸ್ ಇಂದ ಅಗೇನ್ ಚಿಕ್ಕಿ ಕಳಿಸಿದ್ದಾರೆ. ಇದೊಂದು ಸ್ವಲ್ಪ ಪುಡಿಯೋ ಹೋಗ್ಬಿಟ್ಟಿದೆ ಚಿಕ್ಕಿ ನೋಡಿ. ಚಿಕ್ಕಿ ಇದೆ. ಓಕೆ, ಇದೇನಿದು ಅಮೆಝಾನ್ ಕವರ್ ಅಲ್ಲಿ ಇದೆ. ಓಕೆ, ಇದನ್ನ ಆಕ್ಚುಲಿ ನಾನು ಅಮ್ಮಂಗೆ ಅಂತ ಆರ್ಡರ್ ಮಾಡಿದೆ. ಇದು ತುರ್ಬಿಗೆ ಹಿಂಗೆ ಹಾಕೊಂತಾರಲ್ಲ, ಅಮ್ಮಂಗೆ ಅಂತ ಆರ್ಡರ್ ಮಾಡಿದೆ. ಅಮ್ಮಂದು ಆಕ್ಚುಲಿ ಫುಲ್ ಬ್ಲ್ಯಾಕ್ ಹೇರು, ಇದೊಂದು ಸ್ವಲ್ಪ ಬ್ರೌನಿಶ್ ಕಲರ್ ಇದೆ. ಸೊ ಅಮ್ಮಂಗೆ ಅದು ಆಗೋದಿಲ್ಲ ಅಂತ, ನೋಡು ನೀನ್ ಹಾಕೊಂತೀಯ ಅಂತ ಅಮ್ಮ ನನಗೆ ಕಳಿಸಿದ್ದಾರೆ. ಅದೊಂದು ಸ್ವಲ್ಪ ಬ್ರೌನಿಶ್ ಬರುತ್ತೆ ಹೇರು, ನೋಡಿದ್ರೆ ನೀವು. ಸೊ ನನಗೆ ಕಳಿಸಿದ್ದಾರೆ, ನೋಡ್ಬೇಕು, ಇದನ್ನ ಹಾಕೊಂಡು ಟ್ರೈ ಮಾಡ್ಬೇಕು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಅಮ್ಮಂಗೆ ಅಂತ ಆರ್ಡರ್ ಮಾಡಿದ್ದು, ಬಟ್ ಕಲರ್ ತುಂಬಾನೇ ಚೇಂಜ್ ಇದೆ. ಅಮ್ಮಂದು ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ಹೇರು. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಓಕೆ, ಇದು ಅಗೇನ್ ಇನ್ನೊಂದೇನೋ ಬಾಕ್ಸ್ ಇದೆ, ಓಪನ್ ಮಾಡೋಣ. ಐ ಥಿಂಕ್ ಸೀಸರ್ ಇಟ್ಕೊಂಡು ಕುತ್ಕೊಂಡಿದ್ರೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೋಗಿ ಸೀಸರ್ ತಗೊಂಡ್ಬಂದ್ಬಿಡ್ತೀನಿ, ಓಪನ್ ಮಾಡೋದು ಕಷ್ಟ ಆಗ್ತಾ ಇದೆ. ಏನಿದೆ ಇದರಲ್ಲಿ? ಓಕೆ, ಇವನಿಗೆ ಜ್ಯೂತಿನ ಆರ್ಡರ್ ಮಾಡಿದ್ದೆ, ಜ್ಯೂತಿಸ್ನ ಆರ್ಡರ್ ಮಾಡಿದ್ದೆ. ಅದು ಇದೆ ಆಕ್ಚುಲಿ. ಇದು ಕೂಡ ಅಮೆಝಾನ್ ಅಲ್ಲೇ ಆರ್ಡರ್ ಮಾಡಿದ್ದು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಅವನಿಗೆ ಸೈಜ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು, ಟ್ರೈ ಮಾಡ್ಬಿಟ್ಟು ನೋಡ್ಬೇಕು. ಈ ಎತ್ನಿಕ್ ವೇಸ್ ಎಲ್ಲ ಹಾಕೊಂಡಾಗ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಸೊ ಅವನಿಗೆ ಎಲ್ಲೆಲ್ಲೋಯ್ತು ಒಂದು ಈ ಎತ್ನಿಕ್ ವೇಸ್ ಎಲ್ಲ ಆರ್ಡರ್ ಮಾಡಿದ್ನಲ್ಲ, ಅದ್ರ ಜೊತೆ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದೀನಿ. ಬಟ್ ಸೈಜ್ ಹೇಗಾಗುತ್ತೋ ಗೊತ್ತಿಲ್ಲ, ನೋಡಕ್ ಮಾತ್ರ ಕ್ಯೂಟ್ ಆಗಿದೆ. ಎಸ್, ಹಾಕ್ಬಿಟ್ಟು ನೋಡೋಣ ಅವನಿಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ಇದು ಇವಾನ್ದಿದು. ಇದನ್ನ ಕೂಡ ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಇದು ಇವಾನಿಗೆ ಒಂದು ಶರ್ಟ್ ನ ಆರ್ಡರ್ ಮಾಡಿದೆ. ಅದಿದು ಬ್ಲೂ ಕಲರ್ ಅಂತ ಇರ್ತಾನಲ್ವಾ ಅವನು. ಸೊ ಬ್ಲೂ ಕಲರ್ ಒಂದು ಶರ್ಟ್ ನ ಆರ್ಡರ್ ಮಾಡಿದ್ದೆ. ಸೊ ನೋಡಿ, ಈ ತರ ಬರುತ್ತೆ. ಅವನಿಗೆ ಆಕ್ಚುಲಿ ಪಂಚೆ ಇದೆ, ಅದ್ರ ಮೇಲ್ಗಡೆ ಇದೊಂದು ಬ್ಲೂ ಕಲರ್ ಶರ್ಟ್ ಇರ್ಲಿ ಅಂತ ಆರ್ಡರ್ ಮಾಡಿದ್ದೆ. ಚೆನ್ನಾಗಿದಲ್ಲ? ಎಸ್, ನೆಕ್ಸ್ಟ್ ಇದರಲ್ಲಿ ಏನಿದೆ ನೋಡೋಣ. ಓಕೆ,
ಇದು ಬಂದ್ಬಿಟ್ಟು ಬ್ಲೌಸ್, ಇದು ರೆಡಿಮೇಡ್ ಬ್ಲೌಸ್. ಇದು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಇದು ನಂಗೆ ಅದು ಸೀರೆನ, ಇದಕ್ಕೆ ಯಾವ ಸೀರೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಬ್ಲೌಸ್ ಬಂದ್ಬಿಟ್ಟು ನೋಡಿ, ಬ್ಲೌಸ್ ಬಂದ್ಬಿಟ್ಟು ಈ ತರ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಿಂಗಿದೆ ಅಂತ. ಓಕೆ ನೋಡಿ, ಈ ತರ ಇದೆ ಬ್ಲೌಸು. ಈ ತರ ವರ್ಕ್ ಬರುತ್ತೆ. ಇದು ಅಮೆಝಾನ್ ಅಲ್ಲಿ ರೆಡಿಮೇಡ್ ಬ್ಲೌಸ್ ನ ಆರ್ಡರ್ ಮಾಡಿದೆ. ಆಕ್ಚುಲಿ ಒಂದು ಬ್ಲೌಸ್ ನ ಹೊಲಿಯಕ್ಕೆ ಕೊಟ್ಟಿದ್ದೆ, ಅದು ತುಂಬಾನೇ ಟೈಮ್ ತಗೊಂತಾರೆ. ಆಕ್ಚುಲಿ ನಮ್ದು ಕಡೂರಲ್ಲಲ್ವಾ, ಅಲ್ಲಿ ಹೊಲಿಯಕ್ಕೆ ತುಂಬಾನೇ ಟೈಮ್ ತಗೊಂತಾರೆ. ಸೊ ಅದರಿಂದ ಒಂದು ಹೊಲಿಯಕ್ಕೆ ಕೊಟ್ಟಿದ್ದೆ, ಒಂದು ಆನ್ಲೈನ್ ಅಲ್ಲೇನೆ ಆರ್ಡರ್ ಮಾಡಿದ್ದೆ ರೆಡಿಮೇಡ್ ಬ್ಲೌಸು. ಸೊ ಇದೊಂಥರ ಮೆಂತ್ಯ ಕಲರ್ ಅಂತ ಹೇಳ್ತಾರಲ್ಲ, ಆ ಕಲರ್ ಬರುತ್ತೆ. ಸೊ ಸೈಜ್ ಹೇಗಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಇದು ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ, ಅವರಿಗೇನೆ ಸ್ವಲ್ಪ ನನ್ನ ಸೈಜ್ಗೆ ಇಟ್ಕೊಡಿ ಅಂತ ಹೇಳಿದ್ದೆ. ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅನ್ಸುತ್ತೆ, ನೋಡ್ಬೇಕು. ಇದನ್ನೆಲ್ಲ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ. ಇದು ಯಾವ ಸ್ಯಾರಿಗೆ ಆರ್ಡರ್ ಮಾಡಿದೆ ಅಂತ ತೋರಿಸ್ತೀನಿ ಈಗ. ಓಕೆ, ಇನ್ನೇನಿದೆ. ಓಕೆ, ಎಲ್ಲ ಬ್ಲೌಸ್ನ ಒಂದಕ್ಕೇನೆ ಹಾಕ್ಬಿಟ್ಟಿದ್ದಾರೆ, ಒಂದ್ರಲ್ಲೇನೆ ಹಾಕಿ ಕಳಿಸಿದ್ದಾರೆ. ಒಂದೇ ಕವರ್ ಆಗಿದೆ ಎಲ್ಲ ಬ್ಲೌಸು. ಸೊ ಇದು ಸ್ಯಾರಿ ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ಬ್ಲೌಸ್ ತೋರಿಸ್ತೀನಿ ಅದರದ್ದು. ಓಕೆ, ಇದು ಸ್ಯಾರೀಸ್ ಆಕ್ಚುಲಿ. ಸೊ ನಾನು ಅವಾಗಲೇ ಹೇಳ್ದಂಗೆ, ನಾನು ಇಂಡಿಯಾಗೆ ಹೋದಾಗೆಲ್ಲನೂ ನಾನು ಎತ್ನಿಕ್ ವೇಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಬಂದ್ಬಿಡ್ತೀನಿ. ಆದರೆ ಲಾಸ್ಟ್ ಇಯರ್ ಹೋಗಿಲ್ವಲ್ಲ, ಸೊ 2019 ಅಲ್ಲಿ ಹೋಗಿದ್ದು. ಸೊ 1.5 ವರ್ಷ ಆಯಿತು. ಅವಾಗ ಹೋಸತಿ ಹೋದಾಗ ತಗೊಂಬಂದಿದ್ದೆಲ್ಲ ಈ ಸತಿ ಹಾಕೊಂಡೆಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಅದರಿಂದ ಇನ್ನೊಂದು ಸ್ವಲ್ಪ ಎತ್ನಿಕ್ ವೇಸ್ಟ್ ಬೇಕಿತ್ತು. ಹೆಂಗಿದ್ರು ಪಾರ್ಸಲ್ ಕಳಿಸ್ತಾ ಇದ್ರಲ್ಲ, ಅದ್ರ ಜೊತೆ ಸ್ವಲ್ಪ ಸ್ಯಾರೀಸು ಕಳಿಸಿ ಅಂತ ಹೇಳಿದೆ. ಸ್ಯಾರೀಸ್ನ ಕಳಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಸ್ಯಾರಿ. ಇದು ನಾನು ಇದು ಲಕ್ಷ್ಮೀ ಪೂಜೆ ಮಾಡಿದಾಗ ಒಂದು ಸ್ಯಾರಿ ಬೇಕು ಅಂತ ಹೇಳಿದ್ದೆ, ಲಕ್ಷ್ಮಿಗೆ ಉಡ್ಸೋದಕ್ಕೆ. ಅದಕ್ಕೆ ಒಂದು ಸ್ಯಾರಿನ ಕಳಿಸಿದ್ದಾರೆ. ಅದಕ್ಕಿದು ಪೂಜೆಗೆ ಇದು ಸ್ಯಾರಿ. ಸೊ ನೋಡಿ, ಈ ತರ ಇದೆ ಸ್ಯಾರಿ. ಐ ಥಿಂಕ್ PSR ಅಲ್ಲಿ ತಗೊಂಡಿದ್ದು ಅನ್ಸುತ್ತೆ. ನಾನು 2019 ಅಲ್ಲಿ ಹೋಗಿದ್ವಲ್ಲ, ಆ ಟೈಮ್ನಲ್ಲೇ ತಗೊಂಡಿದ್ದೆ. ಅಮ್ಮಂಗೆ ಅಂತಾನೆ ತಗೊಂಡಿದ್ದು. ಅಮ್ಮ ಇದನ್ನ ವೇರ್ ಮಾಡೇ ಇಲ್ಲ ಅನ್ಸುತ್ತೆ. ಸೊ ಇದು ದೇವರಿಗೆ ಉಡ್ಸಕ್ ಚೆನ್ನಾಗಿರುತ್ತೆ ಅಂತ ಕಳಿಸಿದ್ದಾರೆ ಇದನ್ನ. ಇದಕ್ಕೇನೆ ನಾನು ಈ ಬ್ಲೌಸ್ ಅನ್ನ ಆರ್ಡರ್ ಮಾಡಿದ್ದು. ಸೊ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದೀನಿ. ಈ ಕಲರಿಗೆ ಇದು ದೇವರಿಗೆ ಉಡ್ಸಿದ್ದಾದ್ಮೇಲೆ ನಾವೇ ಉಟ್ಕೋಬೇಕಲ್ವಾ, ಆದ್ರಿಂದ ಇದಕ್ಕೆ ಈ ಬ್ಲೌಸ್ ಅನ್ನ ಆರ್ಡರ್ ಮಾಡಿದೀನಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಇದ್ರದ್ದು ಹಾಗೆ ಸ್ವಲ್ಪ ಬಿಚ್ಚು ತೋರಿಸ್ತೀನಿ. ತುಂಬಾ ಸಿಂಪಲ್ ಸ್ಯಾರಿ ಇದು, ಏನು ಜಾಸ್ತಿ ಏನೂ ಇಲ್ಲ ಇದರಲ್ಲಿ. ನೋಡಿ, ಈ ತರ ಸೆರೆಗೆ ಬಂದ್ಬಿಟ್ಟು ಈ ತರ ಬರುತ್ತೆ ಅಷ್ಟೇ. ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದೆ, ರನ್ನಿಂಗ್ ಬ್ಲೌಸ್ ಬರುತ್ತೆ ಅಷ್ಟೇ. ಇದು ತುಂಬಾ ಸಿಂಪಲ್ ಸ್ಯಾರಿ ಇದು. ಅದೇ ದೇವ್ರಿಗೆ ಉಡಿಸಿದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡೋಣ. ನನಗೆ ಕಲರ್ ತುಂಬಾ ಇಷ್ಟ ಆಯ್ತು ಇದು, ಅದಕ್ಕೆ ಅಮ್ಮಂಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ಸಿದ್ದೆ. ಬಟ್ ಅಮ್ಮ ಹಾಕೊಂಡೇ ಇಲ್ಲ ಇದನ್ನ. ಓಕೆ, ಸೊ ನೆಕ್ಸ್ಟ್ ಹಾಗೆ ಇನ್ನೊಂದು ಸ್ಯಾರಿ. ಈ ಸ್ಯಾರಿ ಬಂದ್ಬಿಟ್ಟು ರೆಡ್ ಸ್ಯಾರಿ. ಇದನ್ನ ನೋಡಿದ್ರಿ ಅನ್ಸುತ್ತೆ. ನಾನು ಇವಾಗ ಫಸ್ಟ್ ಬರ್ತ್ಡೇ ಅಲ್ಲಿ ನಾನು ಈ ಸ್ಯಾರಿನೇ ವೇರ್ ಮಾಡಿದ್ದು. ಇದು ಕಾಂಜೀವರಂ ಸಿಲ್ಕ್ ಸ್ಯಾರಿ. ಇದು ನೋಡಿ, ಚೆನ್ನಾಗಿದೆ ಅಲ್ವಾ. ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ನಾನು ಆಕ್ಚುಲಿ ಈ ಬ್ಲೌಸ್ ನ ಮ್ಯಾಚ್ ಮಾಡಿದ್ದೆ, ಅದಕ್ಕೆ ಆ ಬ್ಲೌಸ್ ನೇ ಕಳಿಸಿದ್ದಾರೆ. ಇದು ಬಂದ್ಬಿಟ್ಟು ಈ ತರ ಪಿಕಾಕ್ ಇದು ಬರುತ್ತೆ, ಡಿಸೈನ್ ಬರುತ್ತೆ ನೋಡಿ. ಈ ತರ ಪಿಕಾಕ್ ಡಿಸೈನ್ ಬರುತ್ತೆ ಇದ್ರಲ್ಲಿ. ಫುಲ್ ರೆಡ್ ಸ್ಯಾರಿ ಹಿಂಗ್ ಬರುತ್ತೆ. ಇದ್ರದ್ದು ಸೆರಗು ಬಂದ್ಬಿಟ್ಟು ಈ ತರ ಇದೆ. ಒಂದ್ ನಿಮಿಷ ತೋರಿಸ್ತೀನಿ ಸೆರಗ್ನ. ನೋಡಿ, ಸೆರಗು ಈ ತರ ಇದೆ. ಇದು ಇವಾನ್ದು ಫಸ್ಟ್ ಬರ್ತ್ಡೇಗೆ ಹಾಕೊಂಡಿದ್ದೆ. ಇದನ್ನ ನಾನು ತುಂಬಾನೇ ಸಾಫ್ಟ್ ಬರುತ್ತೆ ಇದು ಸ್ಯಾರಿ, ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಇದನ್ನ ನಾನು PSR ಅಲ್ಲಿ ತಗೊಂಡಿದ್ದು, ಮೈಸೂರಲ್ಲಿ PSR ಅಲ್ಲಿ ತಗೊಂಡಿದ್ದು. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಇದ್ರದ್ದೇನೆ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ರು, ಫುಲ್ ರೆಡ್ ಈ ತರ ಬ್ಲೌಸ್ ಕೊಟ್ಟಿದ್ರು. ನಾನು ಇದನ್ನ ಸ್ಟಿಚ್ ಮಾಡಿಸಿಲ್ಲ, ಒಂಥರ ಕಾಂಟ್ರಾಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಈ ಬ್ಲೌಸ್ ನ ಇದು ಸಿಗುತ್ತೆ ಆಕ್ಚುಲಿ. ಇದನ್ನ ಅಂಗಡಿ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲಿ ತಗೊಂಡಿದ್ದು ಅಂತ. ಇದು ಬಂದ್ಬಿಟ್ಟು ಈ ಕಲರ್ನ ಡೈ ಮಾಡಿಸ್ಬಿಟ್ಟು ಇದನ್ನ ಸ್ಟಿಚ್ ಮಾಡಿಸಿದ್ದೆ. ಇದು ನೋಡಿ, ಈ ತರ ಇದೆ. ಈ ತರ ನೇವಿ ಬ್ಲೂ ಮತ್ತೆ ರೆಡ್ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಈ ಕಲರ್ನ ಚೂಸ್ ಮಾಡ್ಬಿಟ್ಟು ಇದಕ್ಕೆ ಸ್ಟಿಚ್ ಮಾಡಿಸಿದ್ದೆ. ಸೊ ಈ ಸ್ಯಾರಿ ಕಳಿಸಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸ್ಯಾರಿ ಇದೆ. ಓಕೆ, ಇದು ನಾನು ಬ್ಯಾಂಗಲ್ಸ್ ತಗೊಂಡಿದ್ದೇನೆ ಅಂತ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಲೈಟ್ ಬ್ಲೂ ಕಲರ್, ಅದು ಈ ಸ್ಯಾರಿಗೆನೆ. ಇದನ್ನ ಅದೇ 2019 ಅಲ್ಲಿ ಹೋದಾಗ ನಾನು ಇದನ್ನ ಹೊಸದಾಗಿ ತಗೊಂಡಿದ್ದೆ. ಬಟ್
ಬ್ಲೌಸ್ ನ ಸ್ಟಿಚ್ ಮಾಡ್ಸಕ್ಕೆ ಟೈಮ್ ಆಗಿರ್ಲಿಲ್ಲ, ಅದಕ್ಕೆ ನಾನು ತಗೊಂಡ್ಬರಕ್ ಹೋಗಿರ್ಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಈ ಸತಿ ಇದಕ್ಕೆ ಬ್ಲೌಸ್ ನ ಸ್ಟಿಚ್ ಮಾಡ್ಬಿಟ್ಟು ಕಳಿಸಿದ್ದಾರೆ ಅಮ್ಮ. ಸೊ ಇದು ಬಂದ್ಬಿಟ್ಟು ಇದು ಬನಾರಸಿ ಸಿಲ್ಕ್ ಹೇಳ್ತಾರಲ್ಲ ಆ ಸ್ಯಾರಿ, ಇದು ಈ ತರ ಇದೆ. ಐ ಥಿಂಕ್ ಲೈಟಿಗೆ ಇದು ತುಂಬಾ ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ಸುತ್ತೆ. ಈ ತರ ಬರುತ್ತೆ, ಫುಲ್ ಈ ತರ ಜರಿ 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 ವರ್ಕ್ ಇದೆ ಒಳಗಡೆ ಎಲ್ಲ. ಇದು ಬಂದ್ಬಿಟ್ಟು ಇದು ಸೆರಗಿದು. ಇದು ಕುಚ್ಚು ಅವರೇನೆ ಹಾಕಿದ್ರು, ಅಂದ್ರೆ ಸ್ಯಾರಿ ತಗೊಂಡಾಗ್ಲೇನೆ ಈ ತರನೇ ಇತ್ತು ಕುಚ್ಚು, ಇದಕ್ಕೇನು ಎಕ್ಸ್ಟ್ರಾ ಕಟ್ಸಿಲ್ಲ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಇದನ್ನ ಸ್ಟಿಚ್ ಮಾಡಿಸಿದ್ದಾರೆ, ಇದ್ರಲ್ಲೇನೆ ಬ್ಲೌಸ್ ಬಂದಿತ್ತು, ಈ ತರ ಸ್ಟಿಚ್ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಗೊತ್ತಿಲ್ಲ ಎಲ್ಲ ಸೈಜ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ನಾನು ಹಾಗೇನೆ ಮೆಷರ್ಮೆಂಟ್ ಎಲ್ಲ ನಾನೇ ಇದ್ ಮಾಡ್ಬಿಟ್ಟು ಕಳಿಸಿದ್ದೆ ಅಮ್ಮಂಗೆ. ಅವರು ಟೈಲರಿಗೆ ಹೇಳ್ಬಿಟ್ಟು ಈ ತರ ಹೊಲಿಸಿದ್ದಾರೆ, ನೋಡ್ಬೇಕು ಹೇಗಾಗತ್ತೆ ಅಂತ. ಚೆನ್ನಾಗಿದೆಯಾ, ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಇದು ಹೊಸ ಸ್ಯಾರಿ ಆಕ್ಚುಲಿ, ಇದು ಮತ್ತೆ ಇದು ಹೊಸ ಸ್ಯಾರಿ. ಇದು ಆಗ್ಲೇನೆ ನಾನು ಒಂದ್ಸತಿ ಉಟ್ಕೊಂಡಿದ್ದೀನಿ ಇದನ್ನೇ. ಎಸ್, ನೆಕ್ಸ್ಟ್ ಯಾವ್ದಾರ ಹಬ್ಬಕ್ಕೆ ಬಂದಾಗ ಐ ಥಿಂಕ್ ಈ ಸ್ಯಾರಿನ ಹಾಕೊಂತೀನಿ ಅನ್ಸುತ್ತೆ, ನೋಡೋಣ. ಓಕೆ, ನೆಕ್ಸ್ಟ್ ಇದೇನೋ ಕಳಿಸಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಗಂಟೆ ಬೆಲ್ಸ್ನ ಕಳಿಸಿದ್ದಾರೆ. ಈ ತರ ಒಂದಿಷ್ಟು ಇದೊಂದು ಪ್ರಾಜೆಕ್ಟ್ ಇದೆ ನಮ್ದು, ಸ್ವಲ್ಪ ದೇವ್ರ ಮನೆನ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡ್ಬೇಕು ಅಂತ ಪ್ರಾಜೆಕ್ಟ್ ಇದೆ. ಐ ಡೋಂಟ್ ನೋ ಅದು ಹೆಂಗಾಗುತ್ತೆ ಅಂತ, ಅದನ್ನ ಮಾಡಿದಾಗ ತೋರಿಸ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಈ ತರ ಗಂಟೆಗಳು ಬೇಕಿತ್ತು, ದೇವ್ರ ಮನೆ ಇದು ಡೋರಿಗೆಲ್ಲ ಹಾಕಿರ್ತಾರಲ್ಲ ಗಂಟೆಗಳು, ಅದು ಬೇಕಿತ್ತು, ಅದನ್ನ ಕಳಿಸಿದ್ದಾರೆ. ಒಂದೆಷ್ಟು ಐ ಥಿಂಕ್ ಒಂದು ಡಜನ್ ಏನೋ ಕಳಿಸಿದ್ದಾರೆ. ಈ ತರ ಗಂಟೆನ ಕಳಿಸಿದ್ದಾರೆ. ನೋಡ, ಆ ಪ್ರಾಜೆಕ್ಟ್ ಎಲ್ಲ ಆದ್ಮೇಲೆ ಅದನ್ನ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಗಂಟೆ ಇದು. ಎಸ್, ಓಕೆ, ನಂದೇ ಒಂದು ಬಾಕಿ ಉಳಿದಿದೆ. ಇದು ಆಕ್ಚುಲಿ ತೋರಣ ಅಂತ ತೋರಿಸಿದ್ನಲ್ಲ, ಅದಕ್ಕೆ ಅದ್ರ ಜೊತೆನೆ ಇದು ಬಂದಿರೋದು, ಅದು ಸಪ್ರೇಟ್ ಆಗಿ ಒಂಥರ ಹೋಗ್ಬಿಟ್ಟಿದೆ. ಇದು ಮಾವಿನ ಎಲೆ ತರ, ಅದ್ರ ಜೊತೆ ಇದು. ಸೊ ಯಾ, ಈ ಬಾಕ್ಸ್ ನಲ್ಲಿ ಇದ್ದಿದ್ದು ಇಷ್ಟೇನೆ. ಇದೇನೋ ಒಂದು ರಿಸೀಟ್ ಇದೆ, ಐ ಥಿಂಕ್ ಅದು ಅಮೆಝಾನ್ ಇದ್ರದ್ದು ಅನ್ಸುತ್ತೆ ರಿಸೀಟ್. ಓಕೆ, ಈ ಬಾಕ್ಸ್ ಅಲ್ಲಿ ಇದ್ದಿದ್ದು ಇಷ್ಟು. ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ, ಅದನ್ನ ಓಪನ್ ಮಾಡ್ತೀನಿ ಈಗ. ಓಕೆ, ಇದನ್ನೊಂದು ನಿಮಿಷ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ಈ ಸ್ಮಾಲ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಆಕ್ಚುಲಿ ಅದಕ್ಕೆ ಜಾಸ್ತಿ ಆಯ್ತು ಅನ್ಸುತ್ತೆ, ಅದಕ್ಕೆ ಇನ್ನೊಂದು ಚಿಕ್ಕ ಬಾಕ್ಸ್ ಮಾಡ್ಬಿಟ್ಟು ಕಳಿಸಿದ್ದಾರೆ. ಇದೊಂದು ಸ್ವಲ್ಪ ಈಸಿ ಆಗಿದೆ ಓಪನ್ ಮಾಡೋದಕ್ಕೆ, ಅದಂತೂ ತುಂಬಾನೇ ಕಷ್ಟ ಆಯ್ತು ಓಪನ್ ಮಾಡೋಕ್ಕೆ. ಓಕೆ, ಎಲ್ಲ ಪುಡಿಗಳ ತರ ಕಾಣಿಸ್ತಾ ಇದೆ. ಓಕೆ, ಏನಿದು? ಐ ಥಿಂಕ್ ಇದು ನಿಪ್ಪಟ್ಟಿದು. ಇದನ್ನ ಬಬಲ್ ರ್ಯಾಪ್ ಮಾಡಿದ್ದಾರೆ, ಬಟ್ ಆದ್ರೂ ಬ್ರೇಕ್ ಆಗೋಗ್ಬಿಟ್ಟಿದೆ ನಿಪ್ಪಟ್ಟೆಲ್ಲ. ಚಕ್ಲಿ ಮತ್ತೆ ಕೋಡ್ಬಳೆ ಏನೂ ಆಗಿರ್ಲಿಲ್ಲ, ಬಟ್ ನಿಪ್ಪಟ್ಟು ಮಾತ್ರ ಎಲ್ಲ ಬ್ರೇಕ್ ಆಗೋಗ್ಬಿಟ್ಟಿದೆ. ಇದು. ಇಟ್ಸ್ ಓಕೆ, ನೋಡೋಣ, ಟೇಸ್ಟ್ ಮಾಡ್ತೀನಿ ಇದನ್ನ ಆಮೇಲೆ. ಮತ್ತೆ ಇದೇನಿದು? ಏನಿದು? ಒಂದು ನಿಮಿಷ ನೋಡ್ತೀನಿ. ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಆಕ್ಚುಲಿ. ತುಂಬಾ ಸ್ನಾಕ್ಸ್ ಕಳಿಸಿದ್ದಾರೆ ಅಮ್ಮ. ಐ ಥಿಂಕ್ ಇದು ಚಕ್ಲಿ ತರ ಕಾಣಿಸ್ತಾ ಇದೆ. ಚಕ್ಲಿ ತರನೇ ಇದೆ ಟೇಸ್ಟ್, ಬಟ್ ಇದೇನು ನೋಡಕ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ದಪ್ಪಟ್ಟಿದ್ದಾರೆ. ಅದ್ಬಿಟ್ಟು ಕಾಮೂರಿ ಚಕ್ಲಿನೂ ಕಳಿಸಿದ್ದಾರೆ ಅಮ್ಮ ಇಲ್ಲಿ, ಬಟ್ ಇದೇನೋ ಗೊತ್ತಿಲ್ಲ. ಅಮ್ಮನಿಗೆ ಕೇಳ್ಬೇಕು ಇವಾಗ, ನೋಡೋಣ. ಓಕೆ, ನೆಕ್ಸ್ಟ್ ಒಂದು ತಿನ್ಕೊಂಡ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಇದು ಬಂದ್ಬಿಟ್ಟು ಧನಿಯಾ ಪೌಡರ್ ಇದೆ ಆಕ್ಚುಲಿ. ಧನಿಯಾ ಪೌಡರ್ ಇದು. ಸ್ವಲ್ಪ ಧನಿಯಾ ಪೌಡರ್ ಕಳಿಸಿದ್ದಾರೆ. ಇಲ್ಲೂ ಎಲ್ಲ ಸಿಗುತ್ತೆ, ಅಂದ್ರೆ ಖಾರದ ಪುಡಿ, ಧನಿಯಾ ಪುಡಿ, ಪುಳಿಯೋಗರೆ ಗೊಜ್ಜು ಎಲ್ಲದನ್ನೂ ಸಿಗುತ್ತೆ. ಬಟ್ ಅದೇನೋ ಒಂಥರ ಮನೇಲಿ ಮಾಡಿದಾಗ ಅದ್ರದ್ದು ಟೇಸ್ಟ್ ಬರುತ್ತಲ್ಲ, ಅದು ಇಲ್ಲಿ ಹೊರಗಡೆ ತಗೊಂಡ್ಬಂದಾಗ ಸಿಗೋದಿಲ್ಲ. ಸೊ ನಾನು ಯಾವಾಗ ಹೋದಾಗೂ ಅಷ್ಟೇ ಇಂಡಿಯಾದಿಂದನೇ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಈ ಸಾಂಬಾರ್ ಪೌಡರ್, ರಸಂ ಪೌಡರ್ ಎಲ್ಲದನ್ನೂ ಆ ಮನೆಯಿಂದನೇ ಅಮ್ಮನಿಂದನೇ ಮಾಡಿಸ್ಕೊಂಡು ತಗೊಂಡ್ಬಂದಿರ್ತೀನಿ. ಬಟ್ ಅದೆಲ್ಲ ಮುಗ್ದಾದ್ಮೇಲೆ ಅಷ್ಟೇನೆ ನಾನು ಇಲ್ಲಿ ತಗೊಳೋದು. ಸೊ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದನ್ನು ಸ್ವಲ್ಪ ಧನಿಯಾ ಪೌಡರ್ ಕಳಿಸಿದ್ದಾರೆ. ಅದಾದ್ಮೇಲೆ ಇದು ಅಗೈನ್ ಮಾಲ್ಟಿಂದು ಪೌಡರು, ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿದ್ದೆ. ಸೊ ಇಲ್ಲೋ ಇತ್ತಲ್ಲ, ಅದೆಲ್ಲೋ ಕೆಳಗಡೆ ಹೋಗಿದೆ ಅನ್ಸುತ್ತೆ. ಅವಾಗಲೇ ತೋರಿಸಿದಾರ ಒಂದು ಮಾಲ್ಟಿನ್ ಪೌಡರ್, ಅದ್ರ ಜೊತೆ ಇನ್ನೊಂದು ಪ್ಯಾಕ್ ಮಾಡ್ಬಿಟ್ಟು ಕಳಿಸಿದ್ದಾರೆ ಮಾಲ್ಟಿಂದು ಪೌಡರ್. ಇದು ಇವಾನು ಕುಡಿತಾನೆ, ನಾವು ಕೂಡ ಇದು ಪೌಡರಿಂದ ಎಲ್ಲ ಮಾಲ್ಟ್ ಮಾಡ್ಕೊಂಡು ಕುಡಿತೀವಿ. ಸೊ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿದ್ದೆ. ಸೊ ಅಷ್ಟನ್ನ ಕಳಿಸಿದ್ದಾರೆ. ಸೊ ಈಗಿದು ಖಾಲಿ ಈಗ ಬಾಕ್ಸು. ಸೊ ಇಷ್ಟು ಕಳಿಸಿದ್ದಾರೆ ಇಂಡಿಯಾದಿಂದ. ಥ್ಯಾಂಕ್ ಯು ಅಮ್ಮ ಸೋ ಮಚ್.
ಇಲ್ಲ ಎಷ್ಟೊಂದು ಸ್ನಾಕ್ಸ್ ನ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಅದ್ರ ಜೊತೆ ಈ ಟೈಮ್ ನಲ್ಲಿ ಹೋಗಿ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಹೇಳಿದೆ ಈ ತರ ಮಾಲ್ಟ್ ಪೌಡರ್ ಮಾಡ್ಬಿಟ್ಟು ಕಳಿಸ್ತೀರಾ ಅಮ್ಮ ಅಂತ ಕೇಳಿದ್ದೆ. ಅದ್ರ ಜೊತೆಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಅದ್ರ ಜೊತೆ ಬ್ಲೌಸ್ ಕೂಡ ಎಲ್ಲ ಸ್ಟಿಚ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಚೆನ್ನಾಗಿದೆ. ಆಕ್ಚುಲಿ ಹಾಕೊಂಡು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಎಲ್ಲ. ಓಕೆ, ಇಂಡಿಯಾದಿಂದ ಇಷ್ಟೆಲ್ಲ ಐಟಮ್ಸ್ ಬಂದಿದೆ. ಮತ್ತೆ ಐ ಥಿಂಕ್ ಮೇಲ್ಗಡೆಯಿಂದ ಇನ್ನು ಯಾರು ಕೆಳಗಡೆ ಇಳಿದು ಬಂದಿಲ್ಲ. ನಾನು ಪ್ಯಾಕೇಜಿಂಗ್ ಓಪನ್ ಮಾಡೋದು ಅವರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಗೊತ್ತಾಗಿದ್ರೆ ಸ್ನಾಕ್ಸಿಗಾದ್ರೂ ಇಳಿದು ಬರೋರು. ಇವಾಗ ಅವ್ರನ್ನೆಲ್ಲ ಕರಿತೀನಿ. ಮತ್ತೆ ಇದ್ರ ಪ್ರೈಸಿಂಗಿಗೆ ಬರೋದಾದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದನ್ನ ಗರುಡ ವೇಗ ಕೊರಿಯರ್ ಸರ್ವಿಸ್ ಇಂದ ತರಿಸ್ಕೊಂಡಿರೋದು. ಇದರಲ್ಲಿ ಪ್ರೈಸಿಂಗ್ ಹೇಗಿರುತ್ತೆ ಅಂದ್ರೆ 5 kgs ಒಂದು ರೇಟ್ ಇರುತ್ತೆ, 15 kgs ಮೇಲೆ ತರಿಸೋದಾದ್ರೆ ಒಂದು ರೇಟ್ ಇರುತ್ತೆ, 30 kgs ಮೇಲೆ ತರಿಸೋದಾದ್ರೆ ಒಂದು ರೇಟ್ ಇರುತ್ತೆ. ಸೊ ಇವಾಗ 15 kgs ಮೇಲೆ ತರಿಸೋದಾದ್ರೆ ಇದು ಬಂದ್ಬಿಟ್ಟು ಐ ಥಿಂಕ್ 575 rupees per kg ಏನೋ ಆಗುತ್ತೆ. ಇಲ್ಲ 30 kgs ಮೇಲೆ ತರಿಸೋದಾದ್ರೆ 515 rupees per kg ಏನೋ ಇರುತ್ತೆ. ಇಲ್ಲ 5 kg 10 kg ಆ ತರ ತರಿಸ್ತೀವಿ ಅಂದ್ರೆ ಐ ಥಿಂಕ್ 600 ಇಲ್ಲ 625 rupees per kg ಏನೋ ಇದೆ ಅನ್ಸುತ್ತೆ. ಸೊ ಇದು ಹೇಗೆ ಅಂದ್ರೆ ನಾವು ತೂಕ ಜಾಸ್ತಿ ತರಿಸೋಷ್ಟು ಪರ್ ಕೆಜಿಗೆ ಕಮ್ಮಿ ಆಗ್ತಾ ಹೋಗುತ್ತೆ, ಆ ತರ ಇದೆ. ಮತ್ತೆ ಇದರಲ್ಲಿ ಏನ್ ತರಿಸಬಹುದು ಏನ್ ತರ್ಸಕ್ಕಾಗಲ್ಲ ಅನ್ನೋದನ್ನ ಇದನ್ನ ವೆಬ್ಸೈಟ್ ನಲ್ಲೇನೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಬಂದ್ಬಿಟ್ಟು ಮೆಡಿಸಿನ್ಸ್ ನ ತರ್ಸಕ್ಕಾಗೋದಿಲ್ಲ, ಮತ್ತೆ ತುಂಬಾ ವ್ಯಾಲ್ಯೂಬಲ್ ಅಂದ್ರೆ ಗೋಲ್ಡ್ ಸಿಲ್ವರ್ ಐಟಮ್ಸ್ ನ ಕಳ್ಸಕ್ಕಾಗಲ್ಲ, ಕರಿ ಲೀಫ್ ನ ಕಳ್ಸಕ್ಕಾಗಲ್ಲ. ಈ ತರ ಎಷ್ಟೊಂದು ಐಟಮ್ಸ್ ಇದೆ, ಅದನ್ನ ವೆಬ್ಸೈಟ್ ನಲ್ಲೇ ಮೆನ್ಷನ್ ಮಾಡಿರ್ತಾರೆ ಅವರು. ಮತ್ತೆ ಇದನ್ನ ಅವರನ್ನೇ ಎಲ್ಲ ಪ್ಯಾಕೇಜ್ ಮಾಡೋದ್ರಿಂದ ಅವರು ಹೇಳ್ತಾರೆ ಇದನ್ನ ಕಸ್ಟಮ್ಸ್ ಅಲ್ಲಿ ಬಿಡ್ತಾರೆ ಬಿಡೋದಿಲ್ಲ ಅಂತ ಅವರೇನೆ ಹೇಳ್ಬಿಡ್ತಾರೆ ಪ್ಯಾಕ್ ಮಾಡ್ಬೇಕಾದ್ರೇನೆ. ಮತ್ತೆ ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ. ಆಕ್ಚುಲಿ ಏನು ಒಡೆದೋಗಿಲ್ಲ. ಈ ಚಕ್ಲಿ ಕೋಡ್ಬಳೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನಿಪ್ಪಟ್ಟು ಒಂದು ಸ್ವಲ್ಪ ಪುಡಿ ಪುಡಿ ಆಗಿದೆ. ದಟ್ಸ್ ಓಕೆ. ಅದೆಲ್ಲ ತುಂಬಾನೇ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 4 days ಬಂದಿದೆ. ಐ ಥಿಂಕ್ ಇದನ್ನ ಥರ್ಸ್ಡೇ ಈವ್ನಿಂಗ್ ಏನೋ ಕಳ್ಸಿದ್ರು ಅನ್ಸುತ್ತೆ ಪಪ್ಪ ಮಮ್ಮ. ಇವತ್ತು ಮಂಡೇ. ಸೊ ಎಕ್ಸಾಕ್ಟ್ ಆಗಿ 4 days ಬಂದಿದೆ ಇದು. 4 days ಅಂದ್ರೆ ಆರಾಮಾಗಿ ತರಿಸ್ಕೋಬಹುದು ಅನ್ಸುತ್ತೆ. ಸೊ ಇಷ್ಟೆಲ್ಲ ಬಂದಿದೆ. ಮತ್ತೆ ಈ ಸ್ಯಾರೀಸ್ನೆಲ್ಲ ನಾನು ಹಬ್ಬಕ್ಕೆ ಹಾಕೊಂತೀನಿ, ಅವಾಗ ನೋಡ್ತೀರಾ ನೀವು. ಓಕೆ, ಇವಾಗ ನನಗೆ ಸ್ನಾಕ್ಸ್ ಕಡೆ ಮನ್ಸು ಎಳಿತಾ ಇದೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದಿರಾ ಅಂದ್ಕೊಂತೀನಿ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.